ಕನ್ಸು ಹೊತ್ಕೊಂಡ್ ಬಂದಿದ್ದು ಅದು ನನ್ಸಾಗ್ತಿರೋ ಸಮಯ ಅಲ್ವಾ. ಅವಾಗ ಹುಟ್ಟಿದ ಕನಸು ಇವಾಗ ನನ್ಸಾಗ್ತಾ ಇದೆ, ಖುಷಿ ಅನ್ಸುತ್ತೆ. ಒಂದು ಮೆಸೇಜ್ ಇಲ್ಲ ಅಥವಾ ಇನ್ನೇನೋ ಟ್ರೂ ಲವ್ ಸ್ಟೋರಿ ಇಲ್ಲ, ಈ ಥರದ್ದೆಲ್ಲ ಒಂದು ಏನು ಕೊರಗೆ ಇದ್ದಿತ್ತು ಅನ್ನಿಸಿದೆ, ಅದೆಲ್ಲ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಇವತ್ತು ನಾವು ಸೆಲೆಬ್ರಿಟಿ ಅನ್ನೋ ಒಂದು ಹೊಸ ಕನ್ನಡ ಸಿನಿಮಾದ ಶೂಟಿಂಗ್ ಸ್ಪಾಟಲ್ಲಿದ್ದಾವೆ. ಸೊ ನಮ್ಮ ಜೊತೆಗೆ ಈ ಸಿನಿಮಾದ ನಾಯಕ ನಟ ಆಗಿರುವಂತಹ ಅಶ್ವಿನ್ ಅವರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಅವರ ಅನುಭವವನ್ನು ಕೇಳೋಣ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗೆ ಅನಿಸ್ತಾ ಇದೆ ಶೂಟಿಂಗ್ ಮಾಡ್ತಾ ಇದ್ರಿ ಮೇಲ್ಕೋಟೆಯಲ್ಲಿ? ಇಲ್ಲ ಅಂದರೆ ಮೇಲ್ಕೋಟೆ ಹೇಳೋನಲ್ಲ, ಒಂದು ಹಿಸ್ಟಾರಿಕಲ್ ಪ್ಲೇಸು, ಆಮೇಲೆ ಐಕಾನಿಕ್ ಪ್ಲೇಸು. ಸುಮಾರು ಜನ ಮಾಡ್ತಾನೆ ಇರ್ತಾರೆ. ಆದರೆ ಏನೇ ಆದರೂ ಅದರ ಅಂದ ಅಂತೂ ಏನು ಕಡಿಮೆ ಆಗಲ್ವಲ್ಲ. ಸೊ ಜಾನಿ ಮಾಸ್ಟ್ರು ಫ್ರೇಮಿಂಗಲ್ಲಿ ಯಾವ ಥರ ಕಾಣುತ್ತೆ ಅನ್ನೋದು ನೋಡಬೇಕು. ನಾನು ಕ್ಯೂರಿಯಸ್ ಆಗಿದ್ದೀನಿ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ. ಸರ್, ಇದು ನಿಮ್ಮ ಫಸ್ಟ್ ಫಿಲ್ಮ್. ಸೊ ಹೇಗೆ ಅನಿಸ್ತಾ ಇದೆ ಒಂದು ಶೂಟಿಂಗ್? ಎಲ್ಲ ಖುಷಿಯಾಗಿದೆ. ಹೇಳೋನಲ್ಲ, ಕನ್ಸು ಹೊತ್ಕೊಂಡ್ ಬಂದಿದ್ದು ಅದು ನನ್ಸಾಗ್ತಿರೋ ಸಮಯ ಅಲ್ವಾ. ತುಂಬ ಖುಷಿ ಅನಿಸುತ್ತೆ ನಮಗೂ. ಚೆನ್ನಾಗಿ ಬರ್ತಾ ಇದೆ ಸಿನಿಮಾ, ಎಲ್ಲ ಕ್ವಾಲಿಟೀಸ್ ಚೆನ್ನಾಗಿದೆ. ಸರ್, ನಿಮ್ಗೆ ಯಾವಾಗ ನನಗೂ ಆ್ಯಕ್ಟರ್ ಆಗಬೇಕು ಅಂತ ಅನಿಸಿದ್ದು ಸರ್? ಫ್ರಮ್ ಮೈ ಚೈಲ್ಡ್ಹುಡ್. ನಾನೊಂದು 10-11 ಇಯರ್ಸ್ ಆವಾಗ ಉಟ್ಕೊಂಡಿದ್ದು ಕನಸಿದ್ದು. ಆವಾಗಲಿಂದ ಬೇರೆ ಸಿನಿಮಾಗಳು ನೋಡಿದಾಗ, ಆ ಹೀರೋಗಳು ನೋಡಿದಾಗ ಅನಿಸಿದ್ದು. ಅವಾಗ ಹುಟ್ಟಿದ ಕನಸು ಇವಾಗ ನನ್ಸಾಗ್ತಾ ಇದೆ, ಖುಷಿ ಅನಿಸುತ್ತೆ. ಸರ್, ನಿಮ್ಮ ಅಲ್ಟಿಮೇಟ್ ಇನ್ಸ್ಪಿರೇಷನ್ ಯಾರು ಸರ್ ಆ್ಯಕ್ಟಿಂಗ್ ಅಂತ ಬಂದಾಗ? ಅಲ್ಲ, ಎಲ್ಲ ನಾನು ಹೇಳೋನಲ್ಲ, ನನಗೆ ಅಪ್ಪು ಸಾರೇ. ನಾನು ದೊಡ್ಡ ಫ್ಯಾನು ಅಪ್ಪು ಸಾರ್ಗೆ. ಸೊ ಅವರೇ ನನಗೆಲ್ಲ ಇನ್ಸ್ಪಿರೇಷನ್ನು ಎಲ್ಲ. ಸರ್, ಈ ಒಂದು ಸಾಂಗಲ್ಲಿ ನಿಮ್ಮ ಕೊರಿಯೋಗ್ರಫಿ ಮಾಡ್ತಾ ಇರೋದು ಜಾನಿ ಮಾಸ್ಟರ್. ಅವರು ಏನಂತ ನಮ್ಮ ಒಂದು ಭಾರತ ಕಂಡಿರುವಂಥ ಒಂದು ಅದ್ಭುತ ಕೊರಿಯೋಗ್ರಾಫರ್ ಅಂತ ಹೇಳ್ಬೋದು. ಸೊ ಹೇಗೆ ಅನಿಸ್ತಾ ಇದೆ ಮೊದಲನೇ ಸಿನಿಮಾದಲ್ಲಿ ಅವರು ಕೊರಿಯೋಗ್ರಾಫರ್ ಆಗಿರೋದು? ಅಲ್ಲ, ಅದು ನಮ್ಮ ಲಕ್ ಅಂತ ಹೇಳಬೇಕು. ಯಾಕೆಂದರೆ ಹೇಳೋನಲ್ಲ, ನಮಗೆ ಒಂದು ಸಾಂಗ್ ಯಾವಾಗಲೂ ಲೈಫಲ್ಲಿ ಅವ್ರ ಜೊತೆ ಮಾಡಬೇಕು ಅಂತ ಅನಿಸಿದ್ದು. ಅದು ಫಸ್ಟ್ ಸಿನಿಮಾದಲ್ಲೇ 3 ಸಾಂಗ್ ಅವ್ರ ಜೊತೆಲಿ ಮಾಡ್ತಾ ಇದ್ದೀವಿ ಅಂತಂದರೆ ಲಕ್ಕಲ್ಲ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಏನಾದರೂ ಟಿಪ್ಸ್ ಕೊಟ್ರಾ ಸರ್? ಕೊಡ್ತಾನೆ ಇದ್ದಾರೆ, ಪ್ರತಿ ಸೀನಲ್ಲೂ ಕೊಡ್ತಾನೆ ಇದ್ದಾರೆ. ಟಿಪ್ಸ್ನ ತಗೊಂಡು ಮಾಡ್ತಾ ಇದ್ದೀವಿ. ತುಂಬ ವೆಲ್ ಟ್ರೈನ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಸರ್, ನಿಮ್ದು ಒಂಥರ ಲಕ್ ಏನು ಅಂತ ಹೇಳಿದ್ರೆ, ಅಪ್ಪು ಸರ್ಗೂ ಅವ್ರು ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಅವರು ನಿಮಗೂ ಕೊರಿಯೋಗ್ರಫಿ ಮಾಡ್ತಾರೆ ನಿಮ್ಮ ಫಸ್ಟ್ ಮೂವಿಯಲ್ಲಿ. ಸೊ ಹೇಗೆ ಅನಿಸ್ತಾ ಇದೆ? ಅಲ್ಲ, ಅದೇ ಹೇಳೋನಲ್ಲ, ನಾನು ಅಂದ್ಕೊಂಡಿರಲಿಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವ್ರು ಒಪ್ಕೊತಾರೆ, ನಮ್ಮದು ಹೊಸಬ್ರದ್ದು ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಮಾಡಿದ್ದು ಅಲ್ಟಿಮೇಟ್ಲಿ ರಿಸಲ್ಟು ಅದೇ ಥರ ಇದೆ. ತುಂಬ ಖುಷಿಲಿದ್ದೀವಿ. ಸರ್, ಸೆಲೆಬ್ರಿಟಿ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಜನಗಳಿಗೆ ಹೇಳಬೇಕಾದ್ರೆ? ಅಂದರೆ ಯೂಟ್ಯೂಬರು ಸಿನಿಮಾ ಕನ್ಸು ಹೊತ್ಕೊಂಡ್ ಬಂದಿರ್ತಾನೆ. ಯೂಟ್ಯೂಬರು ಸುಮಾರು ಶೇಡ್ಸ್ಗಳಿದೆ. ಅಂದರೆ ಏನೇ ಅಂದರೂ ಸಿನಿಮಾ ನೋಡಿದ್ರೆ ಅದು ಅರ್ಥ ಆಗೋದು. ಅಂದರೆ ಒಬ್ಬ ಹೊಸಬ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಏನು ಅವ್ನು ಪ್ರೊಜೆಕ್ಟ್ ಮಾಡ್ಕೊಳಕ್ಕೆ ಬೇಕು, ಅದೆಲ್ಲ ಈ ಸಿನಿಮಾದಲ್ಲಿದೆ. ಅದೊಂದು ನಂಬಿಕೆ ಎಲ್ಲ ಚೆನ್ನಾಗಿ ಬಂದಿದೆ ಅಂತ. ಸರ್, ನೀವು ಇವತ್ತೊಂದು ರೊಮ್ಯಾಂಟಿಕ್ ಸಾಂಗ್ನ ಶೂಟ್ ಮಾಡ್ತಾ ಇದ್ದೀರಾ. ಸೊ ಆ ಸಾಂಗ್ ಬಗ್ಗೆ ಏನಾದರೂ ಹೇಳ್ಬೋದಾದ್ರೆ? ಅದೇ, ಇದು ಕಪಲ್ ಸಾಂಗು. ಅಂದರೆ ಇದು ಕೈಂಡ್ ಆಫ್ ಲವ್ ಪ್ರಪೋಸಲ್ ಥರ ಸಾಂಗ್ ಇರುತ್ತೆ. ಒಂದು ಆ ಹೀರೋಯಿನ್ ಮೇಲಿರೋಂಥ ಸಾಂಗು. ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಬ್ಯೂಟಿ ಶಾರ್ಟ್ಸ್ಗಳು ತುಂಬ ಚೆನ್ನಾಗಿ ತೆಗಿತಾ ಇದ್ದಾರೆ ಜಾನಿ ಮಾಸ್ಟ್ರು. ಸರ್, ನೀವು ಇದು ನಿಮ್ಮ ಫಸ್ಟ್ ಫಿಲ್ಮ್ ಆಗಿರೋದ್ರಿಂದ ಎಲ್ಲಾದರೂ ತುಂಬ ಚಾಲೆಂಜಿಂಗ್ ಅನಿಸಿರುವಂಥ ಏನಾದರೂ ಅನಿಸುತ್ತಾ? ಸುಮಾರು ಅನಿಸಿದೆ. ಅಯ್ಯೋ, ಹೇಳೋನಲ್ಲ, ತುಂಬ ಹೊಸಬ್ರಿಗೆ ಕಷ್ಟ ಆಗೋವಂಥ ಸೀನ್ಗಳು ಆ ಥರದ್ದು ತುಂಬ ಇತ್ತು. ಸೊ ಅದೆಲ್ಲ ನಮ್ಮ ಡೈರೆಕ್ಟರ್ ಇರ್ಬೋದು, ನಮ್ಮ ಕೊರಿಯೋಗ್ರಾಫರ್ ಇರ್ಬೋದು, ನಮ್ಮ ಸ್ಟಂಟ್ ಮಾಸ್ಟರ್ ರವಿ ವರ್ಮ ಸರ್, ಎಲ್ಲರೂ ತುಂಬ ಜನ ಟ್ರೈನ್ ಮಾಡಿಸ್ತಾ ಇದ್ದಾರೆ. ಸೊ ಈಸಿ ಅನ್ನಿಸ್ತಿದೆ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಕಾನ್ಫಿಡೆನ್ಸ್ ಬರ್ತಾ ಇದೆ. ಸರ್, ನಾನು ಪ್ರಿಯಾಂಕ್ ಅವ್ರ ಜೊತೆ ಮಾತಾಡ್ತಿದ್ದೆ. ಒಂದು ಒಳ್ಳೆ ಮೆಸೇಜನ್ನು ಈ ಒಂದು ಸಿನಿಮಾ ಕೊಡ್ತಾ ಇದೆ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ, ಖಂಡಿತ. ನಿಮಗೆ ಹೇಳೋನಲ್ಲ, ಇವತ್ತಿನ ಇದರಲ್ಲಿ ನೀವು ಹೇಳ್ದಂಗೆ ಒಂದು ಮೆಸೇಜ್ ಇಲ್ಲ ಅಥವಾ ಇನ್ನೇನೋ ಟ್ರೂ ಲವ್ ಸ್ಟೋರಿ ಇಲ್ಲ, ಈ ಥರದ್ದೆಲ್ಲ ಒಂದು ಏನು ಕೊರಗೆ ಇದ್ದಿತ್ತು ಅನ್ನಿಸಿದೆ, ಅದೆಲ್ಲ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್, ಕೊನೆಯದಾಗಿ ಈ ಸಿನಿಮಾದ ಬಗ್ಗೆ ಆಡಿಯನ್ಸ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಇಷ್ಟಪಟ್ಟು, ತುಂಬ ಪ್ರೀತಿಯಿಂದ ಈ ಕನ್ನಡ ಸಿನಿಮಾ ಏನಾದ್ರು ಹೊಸ್ದಾಗಿ ನಾವು ಬರಬೇಕು ಅನ್ನೋ ಆಸೆ ಇಟ್ಕೊಂಡು ತುಂಬ ಯುನೀಕಾಗಿ ಮಾಡಿದ್ದೀವಿ. ಚೆನ್ನಾಗಿ ಮಾಡಿರೋದ್ರಿಂದ, ಚೆನ್ನಾಗಿ ಬಂದಿರೋದ್ರಿಂದ ಜನ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೀವಿ. ನೋಡೋಣ ಬಂದಮೇಲೆ ಏನಾಗುತ್ತೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ಅಶ್ವಿನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.